ಹಾಯ್, ಎಲ್ಲರಿಗೂ ನಮಸ್ಕಾರ. ಮುಗ್ಧ ಮನಸ್ಸು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾದಾಮ್ ಪುರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬೇಕಾಗುವ ಸಾಮಗ್ರಿಗಳು: 3/4 ಕಪ್ಪು ಮೈದಾ ಹಿಟ್ಟು, ನಾನಿಲ್ಲಿ ಕಲರ್ ಪೌಡ್ರ್ ಹಾಕಿದ್ದೀನಿ, ನೀವು ಇಲ್ಲಾಂದರೆ ಎಲ್ಲೋ ಕಲರ್ ಪೌಡ್ರ್ ಹಾಕೋಬೋದು. 2 ಸ್ಪೂನ್ ತುಪ್ಪ ಕಾಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಇರೋದ್ರಿಂದ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ರಿ. ನಂತರ ಅದನ್ನು ಕೈಯಲ್ಲಿ ಚೆನ್ನಾಗಿ ಕಲಸಿಕೊಳ್ಳಿ. ಕಲಸಿದ ಹಿಟ್ಟು ಉಂಡೆ ಮಾಡಿದಾಗ ಈ ರೀತಿ ಬರಬೇಕು. ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಕಲಸಿದ ಹಿಟ್ಟು ಈ ರೀತಿ ಇರಬೇಕು. ಜಾಸ್ತಿ ತೆಳುವಾಗಿ ಆಗಬಾರದು, ಜಾಸ್ತಿ ಗಟ್ಟಿನೂ ಆಗಬಾರದು. ಈ ರೀತಿ ಇದ್ದರೆ ಸಾಕು. ಕಲಸಿದ ಹಿಟ್ಟನ್ನು ಒಂದು 15 ನಿಮಿಷ ನೆನೆಯಲು ಇಟ್ಟುಬಿಡಿ. ನೆನೆಸಿದ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳ ರೀತಿ ಮಾಡಿಕೊಂಡು ಚಪಾತಿ ರೀತಿ ಒತ್ತಿಕೊಳ್ಳಬೇಕು. ಜಾಸ್ತಿ ದಪ್ಪವಾಗಿ ಒತ್ತಿಕೊಳ್ಳಬೇಡಿ, ಮೀಡಿಯಮ್ ಆಗಿ ಒತ್ತಿಕೊಳ್ಳಿ. ಒತ್ತಿದ ಹಿಟ್ಟನ್ನು ಈ ರೀತಿ ಮಾಡಿಕೊಳ್ಳಿ. ನಂತರ ಅದನ್ನು ಜಾಸ್ತಿ ಒತ್ತಬಾರದು, ಸುಮಾರಾಗಿ ಪ್ರೆಸ್ ಮಾಡಿ ಒತ್ತಿ. ನಂತರ ಅದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟುಕೊಳ್ಳಿ. ಎಲ್ಲ ಉಳಿದಿರುವ ಹಿಟ್ಟನ್ನು ಅದೇ ರೀತಿ ಒತ್ತಿಕೊಂಡು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟುಕೊಳ್ಳಿ. ಈ ಒತ್ತಿದ ಬಾದಾಮ್ ಪುರಿಯನ್ನು ಒಂದು ಪ್ಲೇಟ್ನಲ್ಲಿ ಮುಚ್ಚಿಡಿ, ಅದು ಒಣಗಬಾರದು. ನಂತರ ಒಂದು ಪಾತ್ರೆಗೆ ನೀವು ಮೈದಾ ಹಿಟ್ಟು ಯಾವ ಅಳತೆಯಲ್ಲಿ ತಗೊಂಡಿರ್ತೀರೋ ಅಷ್ಟೇ ಅಳತೆಯಲ್ಲಿ ಸಕ್ಕರೆಯನ್ನು ತೆಗೆದುಕೊಂಡು ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕಿ ಪಾಕ ತೆಗೆದುಕೊಳ್ಳಿ. ನೋಡಿ, ಸಕ್ಕರೆ ಈ ರೀತಿ ಒಂದೆಳೆ ಪಾಕ ಬಂದರೆ ಸಾಕು. ಸಕ್ಕರೆ ಪಾಕ ತೆಳುವಾಗಿದ್ದರೆ ಬಾದಾಮ್ ಪುರಿ ಮೆತ್ತಗಾಗ್ಬಿಡ್ತದೆ. ಗಟ್ಟಿಯಾದರೆ ಪುರಿ ಮೇಲೆಲ್ಲ ಸಕ್ಕರೆ ರೀತಿ ಉಳ್ಕೊಂಬಿಡ್ತದೆ. ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಬಿಸಿಯಿಟ್ಟು ಎಣ್ಣೆ ಜಾಸ್ತಿ ಕಾಯಿಸಿರಬಾರದು. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನೋಡಿ. ಇವಾಗ ನಾನು ಯಾವ ರೀತಿ ಅದು ಗುಳ್ಳೆ ಬರ್ತಿದೆಯೋ ಅಷ್ಟು ಕಾಯ್ದಿದ್ರೆ ಸಾಕು. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸಿಕೊಳ್ಳಿ. ಹೈ ಫ್ಲೇಮ್ನಲ್ಲಿಟ್ಟು ಬೇಯಿಸಿದರೆ ಮೇಲ್ಗಡೆ ಎಲ್ಲ ಬೆಂದು ಸೀದೋಗುತ್ತೆ, ಒಳಗಡೆ ಹಸಿ ಹಸಿ ಆಗೇ ಇರುತ್ತೆ. ನೋಡಿ, ನಾನು ಯಾವ ರೀತಿ ಬೇಯಿಸ್ತಿದ್ದೀನೋ ಅದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ರಿ. ಬೆಂದಿರುವ ಪೂರಿಗಳನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ನಂತರ ಮಾಡಿದ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ. ಸಕ್ಕರೆ ಪಾಕ ತಣ್ಣಗಾಗಬಾರದು, ಸ್ವಲ್ಪ ಬಿಸಿ ಇರಬೇಕು. ಈಗ ಮಾಡಿದ ಪೂರಿಗಳನ್ನು ಹಾಕಿ ಸಕ್ಕರೆ ಪಾಕದಲ್ಲಿ ಒಂದು 5 ನಿಮಿಷ ನೆನೆಯಲು ಬಿಡಿ. ನಂತರ ಉಳಿದಿರುವ ಪೂರಿಗಳನ್ನು ಎಣ್ಣೆಯಲ್ಲಿ
ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ ಬೆಂದ ಪೂರಿಗಳನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಳ್ಳಿ. ನೋಡಿ, ಇವಾಗ ಸಕ್ಕರೆಯಲ್ಲಿ ನೆನೆಸಿದ ಬಾದಾಮ್ ಪುರಿ ರೆಡಿಯಾಗಿದೆ. ನಾನು ಇದಕ್ಕೆ ಮೇಲೆ ಕೊಬ್ಬರಿ ತುರಿ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೊಳ್ರಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ನಾನು ಇದನ್ನು ಮುರಿದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.